ಗಣೇಶಾಯ ನಮಃ. ಕರುನಾಡಿನ ಸಮಸ್ತ ವೀಕ್ಷಕ ಮಹಾಶಯರಿಗೆ ಜೀವನಜ್ಯೋತಿ ವಾಹಿನಿಗೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಬ್ರಹ್ಮಾಂಡದ ಅನಂತ ಕತ್ತಲೆಯಲ್ಲಿ ಯುಗಯುಗಗಳ ಕಾಲ ಮೌನವಾಗಿದ್ದ ಶೂನ್ಯವನ್ನು ಸೀಳಿಕೊಂಡು ಮಹಾಸ್ಫೋಟದ ಮೂಲಕ ಹೊರಹೊಮ್ಮಿದ ಮೊದಲ ಬೆಂಕಿಯ ಕಿಡಿಯೇ ಈ ಮೇಷರಾಶಿ. ಒಮ್ಮೆ ಕಣ್ಣು ಮುಚ್ಚಿ ಆ ಅದ್ಭುತ ದೃಶ್ಯವನ್ನು ಕಲ್ಪಿಸಿಕೊಳ್ಳಿ. ಎಲ್ಲವೂ ನಿಶ್ಶಬ್ದವಾಗಿದ್ದಾಗ ಇದ್ದಕ್ಕಿದ್ದಂತೆ ಒಂದು ಪ್ರಬಲವಾದ ಶಕ್ತಿ ಜಾಗೃತಗೊಂಡು ಇಡೀ ಸೃಷ್ಟಿಗೆ ನಾಂದಿ ಹಾಡುತ್ತದೆ. ಆ ಆದಿಶಕ್ತಿ, ಆ ಮೊದಲ ಉಸಿರು, ಆ ಮೊದಲ ಹೆಜ್ಜೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ಮೇಷರಾಶಿಯಾಗಿ ನಮ್ಮ ಕಣ್ಣ ಮುಂದೆ ನಿಂತಿದೆ. ರಾಶಿಚಕ್ರದ 12 ರಾಶಿಗಳಲ್ಲಿ ಇದು ಕೇವಲ ಮೊದಲನೆಯ ರಾಶಿಯಲ್ಲ, ಬದಲಾಗಿ ಉಳಿದೆಲ್ಲ 11 ರಾಶಿಗಳಿಗೂ ದಾರಿದೀಪವಾಗಿ ನಿಲ್ಲುವ ನಾಯಕ. ಇವರು ಹುಟ್ಟಿದ್ದೇ ಆಳುವುದಕ್ಕಾಗಿ, ಇವರು ಜನಿಸಿದ್ದೇ ಗೆಲ್ಲುವುದಕ್ಕಾಗಿ. ಸೋಲು ಎಂಬ ಪದ ಇವರ ಜೀವನದ ನಿಘಂಟಿನಲ್ಲೇ ಇರುವುದಿಲ್ಲ. ಯಾರೋ ಗೀಚಿದ ಹಾದಿಯಲ್ಲಿ ತಲೆಬಾಗಿ ನಡೆಯುವ ಹೇಡಿತರದ ಜಾಯಮಾನ ಇವರದ್ದಲ್ಲ. ಇವರು ನಡೆದಿದ್ದೇ ದಾರಿ, ಇವರು ನುಡಿದಿದ್ದೇ ವೇದವಾಕ್ಯ. ಇಡೀ ಜಗತ್ತು ಕಷ್ಟಗಳನ್ನು ಕಂಡು ಹೆದರಿ ಹಿಂದೇಟು ಹಾಕುವಾಗ ಎದೆಗುಂದದೆ ಮುನ್ನುಗ್ಗುವ ಗಂಡುಗಲಿಗಳು ಈ ಮೇಷರಾಶಿಯವರು. ಇಂದು ನಮ್ಮ ಜೀವನಜ್ಯೋತಿ ವಾಹಿನಿಯಲ್ಲಿ ಮೇಷರಾಶಿಯವರ ಆಳವಾದ ವ್ಯಕ್ತಿತ್ವ, ಯಾರಿಗೂ ತಿಳಿಯದ ರಹಸ್ಯಗಳು, ಅವರು ಎದುರಿಸುವ ಕಷ್ಟಗಳು ಮತ್ತು ಅವರ ಜೀವನದ ಕರಾಳ ಸತ್ಯಗಳನ್ನು ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಏಕೆಂದರೆ ಇದು ನಿಮ್ಮ ಜೀವನದ ದಿಕ್ಕನ್ನೇ ಬದಲಾಯಿಸಬಹುದು. ಭಾಗ 1. ಯುದ್ಧದ ದೇವತೆ ಮಂಗಳನ ಪ್ರಭಾವ ಮತ್ತು ಅಗ್ನಿತತ್ವ. ಮೇಷರಾಶಿಯ ಅಧಿಪತಿ ಸಾಕ್ಷಾತ್ ಮಂಗಳಗ್ರಹ, ನವಗ್ರಹಗಳ ಸೇನಾಧಿಪತಿ, ಯುದ್ಧದ ದೇವತೆ, ಭೂಮಿಪುತ್ರ ಎಂದು ಕರೆಸಿಕೊಳ್ಳುವ ಈ ಕುಜ ಅಥವಾ ಮಂಗಳ ಮೇಷರಾಶಿಯವರ ರಕ್ತದ ಕಣಕಣದಲ್ಲಿಯೂ ಹೋರಾಟದ ಕಿಚ್ಚನ್ನು ತುಂಬಿರುತ್ತಾನೆ. ಇವರ ನರನಾಡಿಗಳಲ್ಲಿ ಹರಿಯುವುದು ಬರೀ ರಕ್ತವಲ್ಲ, ಅದು ಸದಾ ಕುದಿಯುವ ಲಾವಾರಸ. ಎಲ್ಲಿಯೇ ಅನ್ಯಾಯ ಕಂಡರೂ ಇವರ ರಕ್ತ ಕುದಿಯುತ್ತದೆ. ಯಾರಾದರೂ ಇವರ ಸ್ವಾಭಿಮಾನಕ್ಕೆ ಧಕ್ಕೆ ತಂದರೆ ಮುಂದೇನಾಗುತ್ತದೆ ಎಂಬ ಪರಿಣಾಮದ ಬಗ್ಗೆ ಇವರು ಒಂದು ಕ್ಷಣವೂ ಯೋಚಿಸುವುದಿಲ್ಲ. ಇವರ ಕಣ್ಣುಗಳಲ್ಲಿ ಸದಾ ಒಂದು ರೀತಿಯ ತೇಜಸ್ಸು, ಒಂದು ರೀತಿಯ ಹಸಿವು ಇದ್ದೇ ಇರುತ್ತದೆ. ಅದು ಕೇವಲ ಅಧಿಕಾರದ ಹಸಿವಲ್ಲ, ಗೆಲುವಿನ ಹಸಿವು. ಜಗತ್ತನ್ನೇ ಗೆಲ್ಲಬೇಕು ಎಂಬ ಇವರ ಅದಮ್ಯ ಉತ್ಸಾಹ ಇವರನ್ನು ಒಂದೆಡೆ ಸುಮ್ಮನೆ ಕೂರಲು ಬಿಡುವುದಿಲ್ಲ. ಇವರ ಮೆದುಳು ಸದಾ ರೇಸ್ ಕಾರಿನಂತೆ ಓಡುತ್ತಲೇ ಇರುತ್ತದೆ. ಇವರದ್ದು ಅಗ್ನಿತತ್ವ. ಬೆಂಕಿಯನ್ನು ನೀವು ಎಷ್ಟೇ ಬಲವಾಗಿ ಕೆಳಗೆ ಒತ್ತಿ ಹಿಡಿಯಲು ಪ್ರಯತ್ನಿಸಿದರೂ ಅದು ಮೇಲಕ್ಕೆ ಏಳುತ್ತದೆ. ಹಾಗೆಯೇ ಮೇಷರಾಶಿಯವರನ್ನು ಯಾರೇ ತುಳಿಯಲು ಪ್ರಯತ್ನಿಸಿದರೂ ಅವರು ಬೂದಿಯಿಂದ ಎದ್ದು ಬರುವ ಫೀನಿಕ್ಸ್ ಪಕ್ಷಿಯಂತೆ ಮತ್ತೆ ವಿಜೃಂಭಿಸುತ್ತಾರೆ. ಇವರನ್ನು ಕಟ್ಟಿಹಾಕುವುದು, ನಿಯಂತ್ರಿಸುವುದು ಈ ಪ್ರಪಂಚದ ಯಾವುದೇ ಶಕ್ತಿಯಿಂದಲೂ ಸಾಧ್ಯವಿಲ್ಲ. ಭಾಗ 2. 3 ನಿಗೂಢ ನಕ್ಷತ್ರಗಳ ಶಕ್ತಿ ಮತ್ತು ವ್ಯಕ್ತಿತ್ವ. ಮೇಷರಾಶಿ ಎಂಬ ಬೃಹತ್ ವೃಕ್ಷದಲ್ಲಿ ಅಶ್ವಿನಿ, ಭರಣಿ ಮತ್ತು ಕೃತ್ತಿಕಾ ಎಂಬ 3 ಪ್ರಬಲ ನಕ್ಷತ್ರಗಳಿವೆ. ಈ ನಕ್ಷತ್ರಗಳು ಮೇಷರಾಶಿಯ ವ್ಯಕ್ತಿಗಳಿಗೆ ವಿಭಿನ್ನವಾದ ಗುಣಲಕ್ಷಣಗಳನ್ನು ನೀಡುತ್ತವೆ. ಅಶ್ವಿನಿ ನಕ್ಷತ್ರ. ಈ ನಕ್ಷತ್ರದಲ್ಲಿ ಜನಿಸಿದವರು ಗಾಳಿಗಿಂತ ವೇಗವಾಗಿ ಯೋಚಿಸುವ ಅದ್ಭುತ ಬುದ್ಧಿವಂತರು. ದೇವತೆಗಳ ವೈದ್ಯರಾದ ಅಶ್ವಿನಿ ಕುಮಾರರ ಆಶೀರ್ವಾದ ಇವರ ಮೇಲಿರುತ್ತದೆ. ಹೀಗಾಗಿ ಎಂತಹದ್ದೇ ಕಠಿಣ ಸಮಸ್ಯೆಗೂ ಇವರ ಬಳಿ ಕ್ಷಿಪ್ರ ಪರಿಹಾರವಿರುತ್ತದೆ. ಇವರು ಸದಾ ಚಲನಶೀಲರು, ಹೊಸ ವಿಚಾರಗಳನ್ನು ಕಲಿಯಲು ಸದಾ ಮುಂದು. ಇವರಿಗೆ ತಾಳ್ಮೆ ಸ್ವಲ್ಪ ಕಡಿಮೆ, ಎಲ್ಲವೂ ಈಗಲೇ ಆಗಬೇಕು ಎಂಬ ಆತುರ ಇವರಲ್ಲಿರುತ್ತದೆ. ಭರಣಿ ನಕ್ಷತ್ರ. ಇದು ಸಾಕ್ಷಾತ್ ಯಮಧರ್ಮರಾಜನ ನಕ್ಷತ್ರ, ಜೊತೆಗೆ ಶುಕ್ರನ ಪ್ರಭಾವವಿರುತ್ತದೆ. ಇವರು ಅತ್ಯಂತ ಆಕರ್ಷಕ ವ್ಯಕ್ತಿತ್ವ ಹೊಂದಿರುವವರು ಹಾಗೂ ಅಷ್ಟೇ ಸೃಜನಶೀಲರು. ಇವರು ಎಷ್ಟನ್ನು ಸೃಷ್ಟಿಸಬಲ್ಲರೋ ಅಷ್ಟೇ ವೇಗವಾಗಿ ನಾಶವೂ ಮಾಡಬಲ್ಲರು. ಇವರ ದೃಷ್ಟಿಯಲ್ಲಿ ಒಂದು ವಿಶಿಷ್ಟವಾದ ಕಾಂತಕ್ಷೇತ್ರವಿರುತ್ತದೆ. ಯಾರನ್ನಾದರೂ ತಮ್ಮತ್ತ ಸುಲಭವಾಗಿ ಸೆಳೆಯುವ ಮಾಯಾಜಾಲ ಇವರಲ್ಲಿದೆ. ಕಲೆ, ಸಾಹಿತ್ಯ ಮತ್ತು ಐಷಾರಾಮಿ ಜೀವನ ಇವರಿಗೆ ಅಚ್ಚುಮೆಚ್ಚು. ಕೃತ್ತಿಕಾ ನಕ್ಷತ್ರ. 1ನೇ ಪಾದ. ಇದು ಸಾಕ್ಷಾತ್ ಅಗ್ನಿದೇವನ ಮತ್ತು ಸೂರ್ಯನ ನಕ್ಷತ್ರ. ಇವರ ಮಾತುಗಳು ಕತ್ತಿಯ ಅಲಗಿನಂತೆ ಅತ್ಯಂತ ಚೂಪಾಗಿರುತ್ತವೆ. ಮುಖಕ್ಕೆ ಹೊಡೆದಂತೆ ನಿಷ್ಠುರ ಸತ್ಯ ಹೇಳುವ ಇವರ ಗುಣ ಅನೇಕರನ್ನು ಇವರ ಬದ್ಧ ಶತ್ರುಗಳನ್ನಾಗಿ ಮಾಡುತ್ತದೆ. ಆದರೆ ಸತ್ಯದ ಪರವಾಗಿ, ಧರ್ಮದ ಪರವಾಗಿ ಒಂಟಿಯಾಗಿ ನಿಂತರೂ ಜಗತ್ತಿನೆದುರು ಗುಟುರು ಹಾಕುವ ಸಿಂಹದ ಮರಿಗಳಿವರು. ಇವರ ನಾಯಕತ್ವ ಗುಣ ಅದ್ಭುತವಾಗಿರುತ್ತದೆ. ವೀಕ್ಷಕರೇ, ಮೇಷರಾಶಿಯವರ ಮನಸ್ಸಿನ ಆಳಕ್ಕಿಳಿದು ನೋಡಿದರೆ ಅಲ್ಲಿ ನಿಮಗೆ ಬೆಚ್ಚಿ ಬೀಳಿಸುವ ಒಂದು ಸತ್ಯ ಅರಿವಾಗುತ್ತದೆ. ಹೊರಗಡೆ ಜಗತ್ತಿಗೆ ಇವರು ಎಷ್ಟೇ ಕಠೋರವಾಗಿ, ಸಿಡುಕನಂತೆ, ಜಗಳಗಂಟರಂತೆ ಕಂಡರೂ ಇವರ ಒಳಮನಸ್ಸು 5 ವರ್ಷದ ಮಗುವಿನಷ್ಟೇ ನಿರ್ಮಲವಾಗಿರುತ್ತದೆ ಮತ್ತು ಪಾರದರ್ಶಕವಾಗಿರುತ್ತದೆ. ಇವರ ಕೋಪ ಮೂಗಿನ ತುದಿಯಲ್ಲೇ ದಿರುವುದು ಎಂಬುದು ಇಡೀ ಜಗದ್ ಜಾಹಿರಾದ ಸತ್ಯ.
ಆದರೆ ಆ ಕೋಪ ನೀರಿನ ಮೇಲಿನ ಗುಳ್ಳೆಯಂತೆ ಮರುಕ್ಷಣವೇ ಕರಗಿ ಹೋಗುತ್ತದೆ. ಬೇರೆಯವರ ಮೇಲೆ ದ್ವೇಷವನ್ನು ದೀರ್ಘಕಾಲ ಎದೆಯೊಳಗೆ ಇಟ್ಟುಕೊಂಡು ಕುದಿಯುವ ಕುತಂತ್ರ ಇವರಲ್ಲಿಲ್ಲ. ಕೋಪ ಬಂದಾಗ ಇಡೀ ಜಗತ್ತನ್ನೇ ಸುಟ್ಟು ಭಸ್ಮ ಮಾಡುವಂತೆ ಆರ್ಭಟಿಸುವ ಇವರು ಕೇವಲ 10 ನಿಮಿಷಗಳ ನಂತರ ಏನಾಯಿತು ಏನಿಲ್ಲ ಎಂಬಂತೆ ಬಂದು ನಗುತ್ತಾ ಮಾತನಾಡುತ್ತಾರೆ. ಇದೇ ಅತಿಯಾದ ಮುಗ್ಧತೆ ಇವರನ್ನು ಅನೇಕ ಬಾರಿ ಸಂಕಷ್ಟಕ್ಕೆ ಸಿಲುಕಿಸುತ್ತದೆ. ಯಾರನ್ನಾದರೂ ಅತಿಬೇಗನೆ ನಂಬಿಬಿಡುತ್ತಾರೆ. ತಮ್ಮ ಹಾಗೆಯೇ ಎಲ್ಲರೂ ಒಳ್ಳೆಯವರು, ಎಲ್ಲರೂ ಪ್ರಾಮಾಣಿಕರು ಎಂದು ತಿಳಿದುಕೊಳ್ಳುತ್ತಾರೆ. ಇದೇ ಕಾರಣಕ್ಕೆ ಇವರು ಜೀವನದಲ್ಲಿ ಪದೇ ಪದೇ ಮೋಸ ಹೋಗುತ್ತಾರೆ. ಅತಿ ಹೆಚ್ಚು ನಂಬಿದವರಿಂದಲೇ, ಅತಿ ಹೆಚ್ಚು ಸಹಾಯ ಮಾಡಿದವರಿಂದಲೇ ಬೆನ್ನಿಗೆ ಚೂರಿ ಹಾಕಿಸಿಕೊಳ್ಳುತ್ತಾರೆ. ಆದರೂ ಇವರು ತಮ್ಮ ಮೂಲ ಸ್ವಭಾವವನ್ನು ಬದಲಾಯಿಸಿಕೊಳ್ಳುವುದಿಲ್ಲ. ಬಿದ್ದ ಕೂಡಲೇ ಅಳತ್ತಾ ಕೂರುವ ಹೇಡಿಗಳಲ್ಲ ಇವರು. ಆ ನೋವನ್ನೇ ಮೆಟ್ಟಿಲನ್ನಾಗಿ ಮಾಡಿಕೊಂಡು ಮತ್ತೊಂದು ಹೊಸ ಸಾಮ್ರಾಜ್ಯ ಕಟ್ಟಲು ಮುಂದಾಗುತ್ತಾರೆ. ಕಣ್ಣೀರು ಹಾಕುವುದು ಇವರ ಸ್ವಾಭಿಮಾನಕ್ಕೆ ಒಪ್ಪದ ವಿಚಾರ. ಪ್ರೀತಿ ಮತ್ತು ಪ್ರೇಮದ ವಿಚಾರಕ್ಕೆ ಬಂದರೆ, ಮೇಷರಾಶಿಯವರ ಪ್ರೀತಿ ಒಂದು ಸುಂದರವಾದ ಆದರೆ ಅಷ್ಟೇ ಅಪಾಯಕಾರಿಯಾದ ಕಾಳ್ಗಿಚ್ಚು. ಇವರು ಪ್ರೀತಿಸಲು ಆರಂಭಿಸಿದರೆ ಅಲ್ಲಿ ಯಾವುದೇ ಷರತ್ತುಗಳಾಗಲಿ, ಲೆಕ್ಕಾಚಾರಗಳಾಗಲಿ, ಜಾತಿ ಧರ್ಮದ ಹಂಗಾಗಲಿ ಇರುವುದಿಲ್ಲ. ಪ್ರೀತಿಗಾಗಿ ತಮ್ಮ ಪ್ರಾಣವನ್ನೇ ಪಣಕ್ಕಿಡುವ ಜೀವ ಇವರದ್ದು. ಪ್ರೀತಿಯಲ್ಲಿ ಸದಾ ಇವರದೇ ಮೊದಲ ಹೆಜ್ಜೆ. ತಮಗೆ ಇಷ್ಟವಾದವರ ಬಳಿ ನೇರವಾಗಿ ಹೋಗಿ ಮನಸ್ಸಿನ ಮಾತನ್ನು ಹೇಳುವ ಅತಿಯಾದ ಧೈರ್ಯ ಇವರಿಗಿದೆ. ಯಾವುದೇ ನಾಟಕ, ಕಪಟ, ಕಣ್ಣಾಮುಚ್ಚಾಲೆ ಆಟ ಇವರ ಪ್ರೀತಿಯಲ್ಲಿ ಇರುವುದಿಲ್ಲ. ಆದರೆ ಇವರ ಪ್ರೀತಿ ಎಷ್ಟು ಉಗ್ರವಾಗಿರುತ್ತದೆಯೋ ಇವರ ನಿರೀಕ್ಷೆಗಳು ಕೂಡ ಅಷ್ಟೇ ದೊಡ್ಡವಿರುತ್ತವೆ. ತಮ್ಮ ಸಂಗಾತಿ ತಮಗೆ ಸಂಪೂರ್ಣ ನಿಷ್ಠರಾಗಿರಬೇಕು ಎಂಬ ಅತಿಯಾದ ಒಡೆತನದ ಭಾವನೆ ಇವರಲ್ಲಿರುತ್ತದೆ. ಸಣ್ಣ ಅನುಮಾನ ಬಂದರೂ ಇವರ ಮನಸ್ಸಿನೊಳಗಿನ ಜ್ವಾಲಾಮುಖಿ ಸ್ಫೋಟಗೊಳ್ಳುತ್ತದೆ. ಪ್ರೀತಿಯಲ್ಲಿ ಮೋಸ ಹೋದರೆ ಇವರು ಅಷ್ಟು ಸುಲಭವಾಗಿ ಕ್ಷಮಿಸುವವರಲ್ಲ. ಒಮ್ಮೆ ನಂಬಿಕೆ ಕಳೆದುಕೊಂಡರೆ ಆ ವ್ಯಕ್ತಿಯ ಮುಖವನ್ನು ಇವರು ಜೀವನದಲ್ಲಿ ಮತ್ತೆಂದೂ ನೋಡುವುದಿಲ್ಲ. ಇನ್ನು ಸ್ನೇಹದ ವಿಚಾರಕ್ಕೆ ಬಂದರೆ, ಇವರಷ್ಟು ನಿಷ್ಠಾವಂತ ಸ್ನೇಹಿತರು ನಿಮಗೆ ಈ ಭೂಮಿಯ ಮೇಲೆ ಬೇರೆಲ್ಲೂ ಸಿಗುವುದಿಲ್ಲ. ಮಧ್ಯರಾತ್ರಿ 3 ಗಂಟೆಗೆ ಫೋನ್ ಮಾಡಿ ನಾನು ಕಷ್ಟದಲ್ಲಿದ್ದೇನೆ ಸಹಾಯ ಮಾಡು ಎಂದರೆ ಮರುಮಾತನಾಡದೆ ಪ್ರಾಣ ಕೊಡಲಾದರೂ ಓಡಿಬರುವ ಏಕೈಕ ಜೀವ ಎಂದರೆ ಅದು ಮೇಷರಾಶಿಯವರು. ಆದರೆ ಇವರ ಸ್ನೇಹವನ್ನು ಉಳಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ನೀವು ಇವರ ಬಳಿ ಕನ್ನಡಿಯಂತೆ ಪ್ರಾಮಾಣಿಕರಾಗಿರಬೇಕು. ಸುಳ್ಳು ಹೇಳಿ ಸಿಕ್ಕಿಬಿದ್ದರೆ ಅಥವಾ ದ್ರೋಹ ಬಗೆದರೆ ನಿಮ್ಮನ್ನು ನಿರ್ದಾಕ್ಷಿಣ್ಯವಾಗಿ ಕಿತ್ತೆಸೆಯುತ್ತಾರೆ. ವೃತ್ತಿಜೀವನ, ಹಣಕಾಸು ಮತ್ತು ಸಾಹಸ ಪ್ರವೃತ್ತಿ. ವೃತ್ತಿಜೀವನದಲ್ಲಿ ಮೇಷರಾಶಿಯವರು ಸದಾ ಮುಂಚೂಣಿಯಲ್ಲಿರಲು ಬಯಸುತ್ತಾರೆ. ಬೇರೆಯವರ ಕೈಕೆಳಗೆ, ಅದರಲ್ಲೂ ತಮಗಿಂತ ಕಡಿಮೆ ಬುದ್ಧಿವಂತರಿರುವರ ಕೈಕೆಳಗೆ ಗುಲಾಮರಂತೆ ಕೆಲಸ ಮಾಡುವುದು ಇವರಿಗೆ ನರಕ ಸಮಾನ. ಯಾರಾದರೂ ಇವರಿಗೆ ಆದೇಶ ನೀಡಿದರೆ, ಅಧಿಕಾರ ಚಲಾಯಿಸಿದರೆ, ನೀನು ಯಾರು ನನಗೆ ಹೇಳೋಕೆ, ನನ್ನ ದಾರಿ ನನಗೆ ಗೊತ್ತು ಎಂಬ ಧಿಮಾಕು ಇವರಲ್ಲಿರುತ್ತದೆ. ಇದೇ ಕಾರಣಕ್ಕೆ ಇವರು ಅನೇಕ ಬಾರಿ ತಮ್ಮ ಬಾಸ್ಗಳ ಜೊತೆ ಜಗಳ ಮಾಡಿಕೊಂಡು ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಬರುತ್ತಾರೆ. ಇವರು ಸ್ವತಂತ್ರವಾಗಿ ಕೆಲಸ ಮಾಡಲು ಇಷ್ಟಪಡುತ್ತಾರೆ. ಸ್ವಂತ ಉದ್ಯಮ, ಕ್ರೀಡೆ, ಪೊಲೀಸ್, ಸೇನೆ, ಶಸ್ತ್ರಚಿಕಿತ್ಸಾ ವೈದ್ಯರು, ರಿಯಲ್ ಎಸ್ಟೇಟ್ ಅಥವಾ ಎಲ್ಲಿ ಪ್ರತಿದಿನ ಹೊಸ ಸವಾಲುಗಳಿರುತ್ತವೆಯೋ, ಎಲ್ಲಿ ಅಪಾಯ ಹೆಚ್ಚಿರುತ್ತದೆಯೋ ಅಲ್ಲಿ ಇವರು ಅದ್ಭುತ ಯಶಸ್ಸು ಸಾಧಿಸುತ್ತಾರೆ. ಸೋಲಿನ ಭಯ ಇವರ ಹತ್ತಿರ ಸುಳಿಯುವುದಿಲ್ಲ. ಸೋತರೇನಂತೆ ಮತ್ತೆ ಗೆಲ್ಲುತ್ತೇನೆ ಎಂಬ ಅಚಲವಾದ ವಿಶ್ವಾಸ ಇವರ ಬಂಡವಾಳ. ಹಣದ ವಿಚಾರದಲ್ಲಿ ಇವರು ಅತ್ಯಂತ ಉದಾರಿಗಳು ಮತ್ತು ದಾನಶೂರ ಕರ್ಣ. ಹಣ ಮಾಡುವುದಕ್ಕಿಂತ ಅದನ್ನು ಖರ್ಚು ಮಾಡುವುದರಲ್ಲಿ, ಬೇರೆಯವರಿಗೆ ಸಹಾಯ ಮಾಡುವುದರಲ್ಲಿ ಇವರಿಗೆ ಎಲ್ಲಿಲ್ಲ ಆನಂದ. ನಾಳೆಯ ಬಗ್ಗೆ ಯೋಚಿಸಿ ಹೊಟ್ಟೆ ಕಟ್ಟಿ ಹಣ ಕೂಡಿಹಿಡುವ ಜಿಪುಣತನ ಇವರಲ್ಲಿಲ್ಲ. ಇಂದಿನ ದಿನವನ್ನು ರಾಜನಂತೆ ಬದುಕುವುದೇ ಇವರ ಏಕೈಕ ಸಿದ್ಧಾಂತ. ಹೀಗಾಗಿ ಅನೇಕ ಬಾರಿ ಆರ್ಥಿಕ ಏರಿಳಿತಗಳನ್ನು, ಸಾಲದ ಬಾಧೆಗಳನ್ನು ಎದುರಿಸಬೇಕಾಗುತ್ತದೆ. ಆದರೂ ತಮ್ಮ ಸ್ವಂತ ಬುದ್ಧಿವಂತಿಕೆಯಿಂದ ಕಷ್ಟಪಟ್ಟು ಮತ್ತೆ ಸಂಪತ್ತನ್ನು ಗಳಿಸುವ ಕಲೆ ಇವರಿಗೆ ಕರಗತವಾಗಿದೆ. ಭಾಗ 6. ಏಕಾಂತದ ಕಣ್ಣೀರು ಮತ್ತು ಯಾರಿಗೂ ಕಾಣದ ಕರಾಳ ಸತ್ಯಗಳು. ವೀಕ್ಷಕರೇ, ಮೇಷರಾಶಿಯವರ ಬದುಕಿನ ಅತಿದೊಡ್ಡ ಕರಾಳ ಸತ್ಯ ಏನೆಂದರೆ ಅವರ ಒಂಟಿತನ. ಹೊರಗಡೆ ನೂರಾರು ಜನರ ಮಧ್ಯೆ ನಗುತ್ತಾ ಅಬ್ಬರಿಸುತ್ತಾ ಇರುವ ಇವರು ಒಂಟಿಯಾದಾಗ ಮಾತ್ರ ತೀವ್ರವಾದ ಮೌನಕ್ಕೆ ಜಾರುತ್ತಾರೆ. ಎಲ್ಲರಿಗೂ ಆಧಾರವಾಗಿ ನಿಲ್ಲುವ, ಎಲ್ಲರ ಕಷ್ಟಕ್ಕೂ ಓಡೋಗುವ ಇವರಿಗೆ ತಮಗೆ ಕಷ್ಟ ಬಂದಾಗ, ತಮಗೆ ಅಳಲು ಒಂದು ಭುಜ ಬೇಕಾದಾಗ ಯಾರೂ ಇರುವುದಿಲ್ಲವಲ್ಲ ಎಂಬ ಆಳವಾದ ನೋವು ಇವರ ಎದೆಯಾಳದಲ್ಲಿ ಸದಾ ಕೊರೆಯುತ್ತಿರುತ್ತದೆ. ಅನೇಕ ಬಾರಿ ಜನರು ಇವರ ಒಳ್ಳೆಯತನವನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಬಳಸಿಕೊಳ್ಳುತ್ತಾರೆ. ಕೆಲಸ ಮುಗಿದ ಮೇಲೆ ಇವರನ್ನು ಮರೆಯುತ್ತಾರೆ. ಆದರೆ ಆ ನೋವನ್ನು, ಆ ಕಣ್ಣೀರನ್ನು ಯಾರಿಗೂ ತೋರಿಸಿಕೊಳ್ಳದಷ್ಟು ಮಹಾನ್ ಸ್ವಾಭಿಮಾನಿಗಳು ಇವರು. ರಾತ್ರಿಯ ಕತ್ತಲೆಯಲ್ಲಿ ದಿಂಬಿಗೆ ಮುಖವೊಡ್ಡಿ ಹರಿಸುವ ಕಣ್ಣೀರನ್ನು ಬೆಳಗಾಗುವಷ್ಟರಲ್ಲಿ ಒರೆಸಿಕೊಂಡು ಯಾರಿಗೂ ಗೊತ್ತಾಗದಂತೆ ಮತ್ತೆ ಅದೇ ನಗುಮುಖದೊಂದಿಗೆ, ಅದೇ ಹುಮ್ಮಸ್ಸಿನೊಂದಿಗೆ ಜಗತ್ತಿನ ಎದುರು ಯುದ್ಧಕ್ಕೆ ಸಿದ್ಧರಾಗುವ ಒಂಟಿ ಯೋಧರು ಇವರು.
ಸುಲಭವಾಗಿ ಸಿಕ್ಕಿದ್ದು ಯಾವುದೂ ಇವರಿಗೆ ಇಷ್ಟವಾಗುವುದಿಲ್ಲ. ಹೋರಾಡಿ ರಕ್ತ ಸುರಿಸಿ ಕಷ್ಟಪಟ್ಟು ಪಡೆದುಕೊಂಡದ್ದರ ಮೇಲೆಯೇ ಇವರಿಗೆ ಹೆಚ್ಚು ಪ್ರೀತಿ ಮತ್ತು ಗೌರವ. ಸವಾಲುಗಳಿಲ್ಲದ, ಹೋರಾಟವಿಲ್ಲದ ಜೀವನ ಇವರಿಗೆ ಸಪ್ಪೆ ಎನಿಸುತ್ತದೆ. ಜೀವನದಲ್ಲಿ ಬಿರುಗಾಳಿ ಇದ್ದರೇನೆ ಇವರಿಗೆ ಬದುಕಿತ್ತಿರುವ ಅನುಭವವಾಗುತ್ತದೆ. ಭಾಗ 7: ಆರೋಗ್ಯ ದೋಷಗಳು ಮತ್ತು ಪಾಲಿಸಬೇಕಾದ ದೈವಿಕ ಪರಿಹಾರಗಳು. ಜ್ಯೋತಿಷ್ಯದ ಪ್ರಕಾರ ಮೇಷರಾಶಿಯು ಮನುಷ್ಯನ ದೇಹದ ತಲೆ, ಮೆದುಳು ಮತ್ತು ಮುಖವನ್ನು ಪ್ರತಿನಿಧಿಸುತ್ತದೆ. ಹಾಗಾಗಿ ಇವರಿಗೆ ತಲೆನೋವು, ಮೈಗ್ರೇನ್, ಅತಿಯಾದ ಉಷ್ಣತೆ, ರಕ್ತದೊತ್ತಡ, ಬ್ಲಡ್ ಪ್ರೆಷರ್ ಮತ್ತು ಮುಖದ ಮೇಲೆ ಗಾಯಗಳಾಗುವ ಸಾಧ್ಯತೆ ಹೆಚ್ಚು. ಇವರ ದೇಹದಲ್ಲಿ ಹರಿಯುವ ಅಡ್ರಿನಾಲಿನ್ ಹಾರ್ಮೋನ್ ಇವರನ್ನು ಸದಾ ಎಚ್ಚರದಿಂದಿರುವಂತೆ ಮಾಡುತ್ತದೆ. ಇವರಿಗೆ ಅತಿಯಾದ ಕೋಪವೇ ದೊಡ್ಡ ಶತ್ರು. ಮೇಷರಾಶಿಯವರು ಜೀವನದಲ್ಲಿ ಅಭಿವೃದ್ಧಿ ಹೊಂದಲು ಮಾಡಬೇಕಾದ ಪರಿಹಾರಗಳು. 1. ಹನುಮಾನ್ ಆರಾಧನೆ. ಮೇಷರಾಶಿಯವರು ಪ್ರತಿನಿತ್ಯ ಹನುಮಾನ್ ಚಾಲಿಸಾ ಪಠನೆ ಮಾಡುವುದು ಅಥವಾ ಮಂಗಳವಾರದ ದಿನ ಆಂಜನೇಯ ಸ್ವಾಮಿಗೆ ವೀಳ್ಯದೆಲೆ ಹಾರ ಅಥವಾ ಸಿಂಧೂರವನ್ನು ಅರ್ಪಿಸುವುದರಿಂದ ಇವರ ಕೋಪ ನಿಯಂತ್ರಣಕ್ಕೆ ಬರುತ್ತದೆ ಮತ್ತು ಕೈಗೊಂಡ ಕಾರ್ಯಗಳಲ್ಲಿ ವಿಜಯಶಾಲಿಗಳಾಗುತ್ತಾರೆ. 2. ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ. ಕುಜದೋಷವಿದ್ದರೆ ಅಥವಾ ರಕ್ತಸಂಬಂಧಿ ಕಾಯಿಲೆಗಳಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಇವರಿಗೆ ಅದ್ಭುತ ಫಲ ನೀಡುತ್ತದೆ. 3. ಕೆಂಪು ಬಣ್ಣದ ಬಳಕೆ. ಕೆಂಪು, ಕೇಸರಿ ಮತ್ತು ಹಳದಿ ಬಣ್ಣಗಳು ಇವರಿಗೆ ಅತ್ಯಂತ ಅದೃಷ್ಟ ತರುವ ಬಣ್ಣಗಳು. ಯಾವುದೇ ಮುಖ್ಯವಾದ ಕೆಲಸಕ್ಕೆ ಹೋಗುವಾಗ ಕೆಂಪು ಬಣ್ಣದ ವಸ್ತ್ರ ಧರಿಸುವುದು ಅಥವಾ ಕರವಸ್ತ್ರ ಇಟ್ಟುಕೊಳ್ಳುವುದು ಶುಭ. 4. ತಾಳ್ಮೆ ಮತ್ತು ಧ್ಯಾನ. ಇವರು ತಮ್ಮ ಜೀವನದಲ್ಲಿ ಕಲಿಯಲೇಬೇಕಾದ ದೊಡ್ಡ ಪಾಠವೆಂದರೆ ತಾಳ್ಮೆ. ಪ್ರತಿದಿನ ಕನಿಷ್ಠ 10 ನಿಮಿಷ ಧ್ಯಾನ ಮಾಡುವುದು ಇವರ ಆಯಸ್ಸನ್ನು ವೃದ್ಧಿಸುತ್ತದೆ. ಅಂತಿಮವಾಗಿ ಹೇಳಬೇಕೆಂದರೆ ಮೇಷರಾಶಿಯವರನ್ನು ಅರ್ಥಮಾಡಿಕೊಳ್ಳುವುದು ಸುಲಭದ ಮಾತಲ್ಲ. ಅವರು ಒಂದು ನಿಗೂಢವಾದ ಬೆಂಕಿಯ ಅಕ್ಷರಗಳಿಂದ ಬರೆದ ಪುಸ್ತಕವಿದ್ದಂತೆ. ಮೇಲಿಂದ ನೋಡಿದರೆ ಕೇವಲ ಸುಡುವ ಬೆಂಕಿಯಂತೆ, ಕೆಂಡದಂತೆ ಕಾಣುವ ಇವರ ಒಳಗಿಣುಕಿ ನೋಡಿದರೆ ಆ ಬೆಂಕಿಯ ಹಿಂದಿರುವ ಪ್ರೀತಿಯ, ಕರುಣೆಯ, ತ್ಯಾಗದ, ಮಗುವಿನಂತಹ ಮುಗ್ಧತೆಯ ಒಂದು ಅಗಾಧವಾದ ಸಾಗರವೇ ದರ್ಶನವಾಗುತ್ತದೆ. ಇವರನ್ನು ಪ್ರೀತಿಸುವವರು ಆ ಮೊದಲ ಕೋಪದ ಬೆಂಕಿಯನ್ನು ದಾಟಿ ಒಳಗಿರುವ ಆ ಶಾಂತ ಸಾಗರವನ್ನು ತಲುಪುವ ತಾಳ್ಮೆ ಹೊಂದಿರಬೇಕು. ಒಮ್ಮೆ ನೀವು ಆ ಸಾಗರವನ್ನು ತಲುಪಿದರೆ, ಒಮ್ಮೆ ನೀವು ಇವರ ವಿಶ್ವಾಸವನ್ನು ನೀವು ಗಳಿಸಿದರೆ, ಅಲ್ಲಿ ಸಿಗುವಂತಹ ನಿಸ್ವಾರ್ಥ ಪ್ರೀತಿ, ಆಸರೆ ಮತ್ತು ರಕ್ಷಣೆ ನಿಮಗೆ ಈ ಭೂಮಿಯ ಮೇಲೆ ಬೇರೆಲ್ಲೂ ಬೇರಾವ ರಾಶಿಯವರಲ್ಲೂ ಸಿಗಲು ಸಾಧ್ಯವೇ ಇಲ್ಲ. ನೀವು ಮೇಷರಾಶಿಯವರಾಗಿದ್ದರೆ ನಿಮ್ಮೊಳಗಿನ ಆ ಅಪಾರ ಶಕ್ತಿಯನ್ನು ಗುರುತಿಸಿ. ನೀವು ಕೇವಲ ಸಾಮಾನ್ಯ ಮನುಷ್ಯರಲ್ಲ, ಜಗತ್ತಿಗೆ ದಾರಿ ದೀಪವಾಗಲು ಬಂದ ನಾಯಕರು. ನಿಮ್ಮ ಕೋಪವನ್ನು ಶಕ್ತಿಯಾಗಿ ಬದಲಾಯಿಸಿ, ನಿಮ್ಮ ಆತುರವನ್ನು ವೇಗವಾಗಿ ಬದಲಾಯಿಸಿ. ಜಗತ್ತು ನಿಮ್ಮ ಹೆಜ್ಜೆಗುರುತುಗಳನ್ನು ಅನುಸರಿಸಲು ಕಾಯುತ್ತಿದೆ. ಎದ್ದು ನಿಲ್ಲಿ, ಮುನ್ನುಗ್ಗಿ, ಜಗತ್ತನ್ನು ಗೆಲ್ಲಿ. ವೀಕ್ಷಕ ಮಹಾಶಯರೇ, ಈ ವಿಡಿಯೋದಲ್ಲಿನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ, ನಿಮ್ಮ ಮನಸ್ಸಿಗೆ ನಾಟಿದ್ದಲ್ಲಿ ದಯವಿಟ್ಟು ತಪ್ಪದೇ ಈ ವಿಡಿಯೋವನ್ನು ಲೈಕ್ ಮಾಡಿ. ನಿಮ್ಮ ಕುಟುಂಬದವರೊಂದಿಗೆ, ವಿಶೇಷವಾಗಿ ನಿಮ್ಮ ಮೇಷರಾಶಿಯ ಸ್ನೇಹಿತರೊಂದಿಗೆ ಇದನ್ನು ಶೇರ್ ಮಾಡಿ. ಪ್ರತಿಯೊಬ್ಬ ಮೇಷರಾಶಿಯವರು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಆಂಜನೇಯ ಅಥವಾ ಓಂ ನಮಃ ಶಿವಾಯ ಎಂದು ಭಕ್ತಿಯಿಂದ ಬರೆಯಿರಿ. ಇದೇ ರೀತಿಯ ನಿಮ್ಮ ಜೀವನವನ್ನು ಬದಲಾಯಿಸುವಂತಹ ನಿಖರವಾದ ಜ್ಯೋತಿಷ್ಯ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ಜೀವನ ಜ್ಯೋತಿ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಲು ಖಂಡಿತ ಮರೆಯದಿರಿ. ನಿಮ್ಮೆಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ. ಧನ್ಯವಾದಗಳು. ಶುಭವಾಗಲಿ.